ನೋಡಿ, ನೀವೇ ಮಾಡಿಕೊಳ್ಳಬಹುದಾದಂಥ ಸರಳ ಕಡಿಮೆ ವೆಚ್ಚದ ಶರಬತ್. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಈ ಥರ ದಾಸವಾಳದ ಹೂ ಸಾಮಾನ್ಯ ಎಲ್ಲರೂ ಬೆಳೆಸಿರ್ತಾರೆ. ಇದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಉಪಯೋಗ ಆಗುತ್ತೆ, ಆದರೆ ಸ್ವಲ್ಪ ಮಳೆಗಾಲದಲ್ಲಿ ಹೆಚ್ಚಾಗಿಬಿಡುತ್ತೆ. ಆದ್ರೂ ಇದನ್ನು ಬೇಕಾದರೆ ಪೂಜೆ ಮಾಡಿ ಆಮೇಲೆ ತೆಗೆದಿಟ್ಕೊಂಡು ರೆಕ್ಕೆ ಮತ್ತು ಇದು ಎಲ್ಲ ಬಿಡಿಸ್ಬಿಟ್ಟು ಇದರಲ್ಲಿ ನಾವು ಜ್ಯೂಸ್ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ದಿವಸ ಇಟ್ಕೊಂಡು ಕೂಡ ಬಳಸಬಹುದು. ಫ್ರಿಜ್ಜಲ್ಲೇ ಇಟ್ಟಿದ್ರೆ ಒಂದು ತಿಂಗಳಾದರೂ ಬಳಸಬಹುದು. ಆ ಥರ ತೋರಿಸ್ತೀನಿ. ಇದು ಗುಲಾಬಿ ಹೂಗಳು. ಪೂರ್ತಿ ಗುಲಾಬಿ ಬಣ್ಣದ ನಾಟಿ ಹೂಗಳು ಬರ್ತಾ ಇದ್ದಿದ್ದು ಇವಾಗ ಬರೋದೇ ಇಲ್ಲ. ಇವಾಗ ಸದ್ಯಕ್ಕೆ ಇದನ್ನೇ ನಾಟಿದ್ದು ಅಂದ್ಕೋಬೇಕು. ಇದು ಅದರಷ್ಟು ಬೇಗ ರೆಕ್ಕೆ ಉದುರದೇ ಇದ್ರೂ ಇದು ಮನೆಯಲ್ಲಿ ಬೆಳೆಸಿದ್ದು ನಾಟಿ ಹೂವು ಆದರೆ ಇದಕ್ಕೆ ಉಪಯೋಗಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದು ಫ್ರೆಶ್ ಹೂ ಅಲ್ಲ, ಪೂಜೆ ಮಾಡಿ ತೆಗೆದಿರೋವಂಥದ್ದು. ಫ್ರೆಶ್ ಆದರೆ ಇನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ದಾಸವಾಳ ಹೇಳಿದ್ನಲ್ಲ, ಅದು ಇದು ಎರಡು ಒಟ್ಟಿಗೆ ಮಾಡ್ಕೋಬಹುದು, ಅಥವಾ ಯಾವುದಾದ್ರೂ ಒಂದನ್ನು ಬೇಕಿದ್ರೂ ಮಾಡ್ಕೋಬಹುದು. ಸ್ವಲ್ಪ ನೀರು ಕುದಿಯೋಕ್ಕಿಟ್ಟು ಅದರಲ್ಲಿ ಇದನ್ನೆಲ್ಲ ಹಾಕೋಣ. ಈಗ ನೀರು ಕುದೀತಾ ಇದೆ. ಇದು ರೆಕ್ಕೆ ಎಲ್ಲ ಬಿಡಿಸಿಟ್ಕೋಬೇಕು, ಅದನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ದಾಸವಾಳ ಕೂಡ ಒಂದು ಚಮಚದಲ್ಲಿ ಸ್ವಲ್ಪ ಒಳಗಡೆ ಹೋಗೋ ಹಾಗೆ ಮಾಡಬೇಕಷ್ಟೇ. ಒಂದು ಸುತ್ತು ಕುದಿಯೋಕೆ ಮತ್ತೆ ಚೆನ್ನಾಗಿ ನೀರು ಶುರುವಾದಾಗ ಮುಚ್ಚಿಟ್ಬಿಟ್ಟು ಅದೆಲ್ಲ ಬಿಟ್ಕೊಳ್ಳುತ್ತೆ. ನೀರಿಗೆ ಬಣ್ಣ, ಅದ್ರ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಟ್ಟರೆ ನಿಧಾನಕ್ಕೆ ಬಿಡುತ್ತೆ. ಇವಾಗ ಮುಚ್ಚಿಬಿಟ್ಟು ಇದನ್ನು ಇನ್ನೊಂದ್ಸಲ ಮಧ್ಯ ತೆಗೆದು ಕಲಸಿ ಮುಚ್ತಾ ಇದ್ದೀನಿ. ಇದನ್ನು ಬರೀ ದಾಸವಾಳದ ರೆಕ್ಕೆಗಳನ್ನ ರೊಟ್ಟಿಗೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಅಪರೂಪಕ್ಕೆ ಅದರದ್ದೊಂದು ಫೋಟೋ ಹಾಕ್ತೀನಿ, ನೋಡೋಕ್ಕೂ ಚೆನ್ನಾಗಿದೆ. ನೋಡಿ, ನಾಟಿ ಗುಲಾಬಿ ಹೂವು ಫ್ರೆಶ್ ಆಗಿರೋದು ಈ ರೀತಿ ಇರುತ್ತೆ. ಈಗ ಇದು ತಣ್ಣಗಾಗಿದೆ. ಈ ಥರ ಹೂವಿನ ರೆಕ್ಕೆ ಮಾತ್ರ ತಕ್ಕೊಂಡ್ಬಿಟ್ಟು ನೀರನ್ನು ಮಾತ್ರ ಇಟ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ತೆಗ್ದಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ರಸ ನಾವು ಸ್ವಲ್ಪ ಬರೆಸ್ಕೋಬಹುದು. ಹೀಗೆ ನೀವು ಗುಲಾಬಿ ಹೂ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಬಣ್ಣ, ದಾಸವಾಳ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಬಣ್ಣ, ಎರಡೂ ಹಾಕ್ಕೊಂಡ್ರೆ ಇನ್ನೊಂದೇ ಬಣ್ಣ, ಸ್ವಲ್ಪ ಬೇರೆ ಬೇರೆ ಬರುತ್ತೆ ಅಷ್ಟೇ. ಇವಾಗ ಈ ರೆಕ್ಕೆಗಳನ್ನೆಲ್ಲ ತೆಗ್ದಿದ್ದೀವಲ್ಲ, ಇದನ್ನು ಮತ್ತೆ ಕುದಿಯೋಕ್ಕಿಡೋಣ. ಇದಕ್ಕೆ ರಸ ಎಷ್ಟಿದೆಯೋ ಅಷ್ಟು ಸಕ್ಕರೆನ, ಇಷ್ಟಿತ್ತು ರಸ, ಅದಕ್ಕೆ ಇಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣೂರಿಲಿ ಸಕ್ಕರೆ ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಸಣ್ಣೂರಿನಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆಯಾ ನೋಡಿಕೊಂಡು ಆಮೇಲೆ ಇದೊಂದು ಚೂರು ನೋಡಿದ್ರೆ ಸ್ವಲ್ಪ ಜಾಮೂನ್ ಪಾಕ ಬಂದಿರುತ್ತಲ್ವ, ಸುಮ್ಮನೆ ಅಂಟಂಟು ಥರ ಆಗಿರುತ್ತೆ. ಎಳೆಯನ್ನು ಅಂತ ಬರೋದು ಬೇಡ, ಇಷ್ಟು ಬಂದರೆ ಸಾಕು. ಒಲೆ ಆರಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದು ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ ಒಂದು 2-3 ಚಮಚ ಅಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ಇವಾಗ ಕೂಡ ಅದರದ್ದು ಬಣ್ಣ ಸ್ವಲ್ಪ ಬದಲಾವಣೆ ಆಗುತ್ತೆ. ಇದು ಬೀಜ ಇದೆ, ತೆಗಿತೀನಿ. ಒಂದು 2-3 ಚಮಚ ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ನೋಡಿ, ಈಗ ಆಕರ್ಷಕವಾದ ರೂಹ್ ಅಫ್ಜಾ ಅಂತ ಕೂಡ ಹೇಳ್ಬೋದು. ಬರೀ ಗುಲಾಬಿ ಹಾಕಿದ್ರೆ ಇದು ದಾಸವಾಳ ಕೂಡ ಹಾಕಿರೋದು. ಇದು ತುಂಬ ತಂಪಾಗಿರುತ್ತೆ, ಬೇಸಿಗೆಗೆ ತುಂಬ ಒಳ್ಳೆಯದು. ಹೀಟಾಗಿದ್ದಾಗ ಕೂಡ ನಾವು ಇದನ್ನು ಸೇವಿಸ್ಬೋದು, ಶೀತ ಇದ್ದಾಗ ಬೇಡ ಅಷ್ಟೇ. ನಮ್ಮ ರುಚಿಗೆ ತಕ್ಕ ಹಾಗೆ ಸ್ಟ್ರಾಂಗು ಲೈಟು ಮಾಡ್ಕೊಳ್ಬೋದು. ಇನ್ನು ಉಳಿದಿದ್ದನ್ನು ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಇಟ್ಕೋಬೋದು ಮಿನಿಮಮ್ಮು. ಇದನ್ನು ಬೇಕಿದ್ದಾಗ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಡಿಬೋದು. ನಿಮ್ಮ ಮನೇಲೇ ಬೆಳೆದಿರೋವಂಥದ್ದು, ಯಾವುದೇ ಕೆಮಿಕಲ್ ಇಲ್ಲದೆ ಇರೋವಂಥದ್ದು, ತುಂಬ ಶುದ್ಧವಾಗಿರೋವಂಥದ್ದು, ಹಾಗೂ ಬೆಲೆ ಕೂಡ ಕಡಿಮೆ ಇರೋವಂಥದ್ದು, ಆರೋಗ್ಯಪೂರ್ಣ ಇರೋವಂಥದ್ದು. ನೀವು ಖಂಡಿತ ಮಾಡಿ ನೋಡಬಹುದಲ್ವ.